ಫಸ್ಟ್ ರಾಜಕೀಯದ ಗೊಂದಲದಲ್ಲಿ ಮೊನ್ನೆ ಅದಕ್ಕೆ ಅವಾರ್ಡ್ ಬರಬೇಕಿತ್ತು. ಅಲ್ಲಿ ಒಬ್ಬ ಸಿನಿಮಾ ರಂಗದ ಏಜೆಂಟ್ನಂತೆ ವರ್ಸೋಂಥ ಒಬ್ಬ ನಂಜುಂಡೇಗೌಡ ಅನ್ನೋನು ಬೇರೆ ಬೇರೆ ಏನೇನೋ ಕಾರಣಗಳಿಂದ ನನ್ನ ಸಿನಿಮಾಗೆ ಅವಾರ್ಡ್ ಬರೋದನ್ನು ತಪ್ಪಿಸಿದ್ದಾರೆ. ಓಕೆ, ಇನ್ನೊಂದು 10 ಸಿನಿಮಾ ಮಾಡೋಣ, ಯಾವುದೆಲ್ಲರೂ ಬರುತ್ತೆ. ಮತ್ತು ಅಲ್ಲಿ ರಾಜಕೀಯ ಇದೆಯಲ್ಲ, ಅದು ಸರಿ ಇಲ್ಲ ನನಗೆ. ಐ ಡೋಂಟ್ ಲೈಕ್ ಇಟ್. ನಂತರ ಬಂದಿದ್ದು ನಾನು ಆರತಿ ಅಂತ ಹೇಳಿ ಮಾಡಿದ್ದೆ. ನಮ್ಮ ಪ್ರೊಫೆಸರ್ ಮಲ್ಲೇಪುರಂರವರು ಮುನ್ನುಡಿ ಬರೆದು, ನಾಡೋಜ ಬರಗೂರು ರಾಮಚಂದ್ರಪ್ಪನವರು ಅದಕ್ಕೆ ಬೆನ್ನುಡಿ ಬರೆದು ಪ್ರೋತ್ಸಾಹ ಮಾಡಿದ್ದಾರೆ. ಅದನ್ನು ಮಹಾಮಾಯೆ ಅಂತ ಟೈಟ್ಲ್, ಅದು 2ನೇದು. 3ನೇ ಕಾದಂಬರಿ ಇನ್ನೇನು 2020 ಆಗ್ತಾನೆ ಈ ಕರೋನಾ ಎಲ್ಲ ಲಾಕ್ಡೌನ್ ಆಗೋ ಸಂದರ್ಭದಲ್ಲಿ ಬೆಳಗು ಅಂತೇಳಿ ಒಂದು ಕಾದಂಬರಿ ಬರೆದಿದ್ದೆ. ಹೆಚ್ಚು ಅದು ತಲುಪ್ಸೋಕ್ಕೆ ಅಂದರೆ ಜನರಿಗೆ ತಲುಪಲಿಲ್ಲ ಅದು. ಬಟ್ ಇಟ್ಸ್ ಬೇಸ್ಡ್ ಆನ್ ಶಿಕ್ಷಣ ಪಡೀಲಿಕ್ಕೆ ಯಾವುದೇ ವಯಸ್ಸಿನ ಇದಿರೋದಿಲ್ಲ ಅಂಥೇಳಿ ಬೇಸ್ ಮಾಡಿ ಒಬ್ಬ ಅನಾಥ ಹುಡುಗ ಕಲಿಯೋದ ಸಂದರ್ಭದಲ್ಲಿ ಕಲೀಲಿಕ್ಕಾಗಲ್ಲ, ನಂತರ ದಿನಗಳು ಯಾವ ರೀತಿ ಅವನದನ್ನು ಡೆವಲಪ್ ಮಾಡಿಕೊಂಡು ಓದ್ಕೊಂಡು ಅವನೊಬ್ಬ ಟೀಚರ್ ಆಗ್ತಾರೆ ಅನ್ನೋದನ್ನೇ ಒಂದು ಕಾದಂಬರಿ ಅದು. ಐ ಥಿಂಕ್ ಒಬ್ಬ ತಂದೆಯಾಗಿ ನಾನು ಯಾವ ವಯಸ್ಸಲ್ಲಿ ನನ್ನ ಮಕ್ಕಳಿಗೆ ಪ್ರೀತಿ ಕೊಡಬೇಕಿತ್ತು ಅದನ್ನು ಕೊಡಲಿಕ್ಕಾಗದೇ ಇರೋಂಥ ಅಪ್ಪ ನಾನು. ಕಾರಣ ನನ್ನ ಜವಾಬ್ದಾರಿ, ನನ್ನ ಕೆಲಸ ಕಾರ್ಯ. ಮಕ್ಕಳು ಶಾಲೆಯಿಂದ ಬರೋ ಟೈಮಲ್ಲಿ ನಾವು ನಮ್ಮ ಕಾರ್ಯಕ್ರಮಗಳಿಗೆ ಹೊರಗಡೆ ಹೋಗ್ತಿದ್ದೆವು. ನಾನು ರಾತ್ರಿ ಬಂದಾಗ ಮಕ್ಕಳು ಮಲಗಿರ್ತಾಯಿದ್ರು. ಆಮೇಲೆ ನಾವು ಬೆಳಿಗ್ಗೆ ಮಲಗಿರುವಾಗ ಮಕ್ಕಳಿದ್ದು ಶಾಲೆಗೆ ಹೋಗ್ತಿದ್ರು. ಇದನ್ನೇ ಒಬ್ಬ ನನ್ನ ಮಗನ್ನ ದೊಡ್ಡ IAS ಅಧಿಕಾರಿ ಮಾಡಬೇಕನ್ನೋ ಕನಸು ಕಟ್ಕೊಂಡು ಅವನನ್ನು ಊಟಿ ಮತ್ತು AFRS ಅಲ್ಲೆಲ್ಲ ಕಡೆ ಅವನಿಗೆ ಓದಲಿಕ್ಕಾಗ್ತವೆ. ನಾನು ಬರುವಾಗ ಅವನ ಟ್ರಂಕ್ ತುಂಬ ಡ್ಯಾನ್ಸಲ್ಲಿ ಗೆದ್ದಂಥ ಅದು ಇದನ್ನೇ ತಂದೆ. ಇಲ್ಲ, ನಾನು ಒಬ್ಬ ನಟ ಆಗ್ತೀನಿ ಅಂತ. ಆಯ್ತಪ್ಪ, ಸಂತೋಷ ಅಂತೇಳಿ ಮುಂಬೈನಲ್ಲಿ ಅವನಿಗೆ ಈ ಡಿಡ್ ಇಸ್ ಬ್ಯಾಚುಲರ್ ಇನ್ ಆ್ಯಕ್ಟಿಂಗ್ ಕೋರ್ಸ್ ಮಾಡ್ದ. ಅಲ್ಲಿಂದನೇ ನೇರವಾಗಿ ಈ ಹ್ಯಾಸ್ ಬಿನ್ ಸೆಲೆಕ್ಟೆಡ್ ಫಾರ್ ಒನ್ ತೆಲುಗು ಫಿಲ್ಮ್ ಪ್ರಿಯದರ್ಶಿನಿ ಅಂತ. ಅದರಲ್ಲೇ ಅವನು ಹೀರೋ ಆಗಿ ಆ್ಯಕ್ಟ್ ಮಾಡಿದೆ. ನಂತರ ಬಂದಿದ್ದ ಒಂದು ಮಣಿ, ಯೋಗರಾಜ್ ಭಟ್ ನಿರ್ದೇಶನ, ಇವನು ಹೀರೋ. ನನಗೊಬ್ಬ ಗಂಡು, 1 ಗಂಡು 2 ಹೆಣ್ಣು. ನೀವು ಕೇಳಿದ ಪ್ರಶ್ನೆಗೆ ನಾವು ಆ ಥರ ಬ್ಯುಸಿ ಇರೋದ್ರಿಂದ ನಿಜವಾಗಿ ಒಬ್ಬ ತಂದೆ ಏನು ಮಕ್ಕಳ ಜೊತೆ ಕಾಲ ಕಳಿಬೇಕಾಗಿತ್ತು ಅದನ್ನು ನಾನು ಕಳೀಲಿಕ್ಕಾಗಲಿಲ್ಲ. ಆ ನೋವಿದೆ. ಅಲ್ಲ, ಶುರುವಾದಲ್ಲಿ ಪಾಪ ಮಕ್ಕಳು ಅರ್ಥ ಮಾಡ್ಕೊತಾಯಿದ್ರು. ಹಾಗಾಗಿ ಅವರು ಇಸ್ ವೆರಿ ಪ್ರೌಡ್ ಫಾದರ್. ನನ್ನ 3 ಜನ ಮಕ್ಕಳು ನನ್ನನ್ನು ಅರ್ಥ ಮಾಡ್ಕೋತಾರೆ. ದಟ್ ಈಸ್ ಇಂಪಾರ್ಟೆಂಟ್. ದೂಷಣೆ ಮಾಡಲ್ಲ. ನನ್ನ ಎಷ್ಟು ಸಾಧ್ಯತೆ ಆಗಿತ್ತು ಅಷ್ಟು ಕೊಟ್ಟಿದ್ದೀವಿ. ಅದ ನಂತರ ಅವರವರು ಜವಾಬ್ದಾರಿನ ಅವ್ರು ತೊಗೊಂಡಿದ್ದಾರೆ. ನಾನು ಆಸ್ತಿಕ ಅಥವಾ ನಾಸ್ತಿಕ ಅಲ್ಲ, ದೇವರಿದ್ದಾನೆ ಅಂತ ನಂಬ್ತೀನಿ ಅಷ್ಟೇ. ನಾವು ಕೆಲಸನೇ ದೇವರು, ನಮ್ಗೆ ಗೊತ್ತಿರೋ ಹಾಗೆ. ಹಾಗಾಗಿ ಹಿಂದೆ ತಿರುಗಿ ನೋಡಿದಾಗ ನನಗೇನು ಆಶ್ಚರ್ಯ ಆಗುತ್ತಲ್ಲ, ನನಗೊಂದು ನೋವಿದೆ. ನಾನು ಹಿಂದೆ ತಿರುಗಿ ನೋಡಿದಾಗ ಆ ಭಗವಂತ ಅಂತಲೇ ಬಳಸೋಣ. ಆ ಭಗವಂತ ಕೊಟ್ಟಂಥ ಬುದ್ಧಿಗೆ, ಟ್ಯಾಲೆಂಟ್ಗೆ ನಾನು ಎಲ್ಲಿರಬೇಕಾಗಿತ್ತು ಅಲ್ಲಿಲ್ಲ, ಅದನ್ನು ರೀಚ್ ಆಗೋಕ್ಕಾಗಿಲ್ಲ ಅನ್ನೋ ನೋವಿದೆ. ಯಾವುದೇ ರಂಗದಲ್ಲಾಗಲಿ, ಸಿನಿಮಾ ರಂಗದಲ್ಲಾಗಲಿ ಅಥವಾ ರಾಜಕೀಯ ರಂಗದಲ್ಲಾಗಲಿ, ಎಲ್ಲೋ ಬುದ್ಧಿವಂತತನ ಅಥವಾ ನಮ್ಮ ಇದೇ ನಮಗೆ ಮುಳುವಾಯ್ತಾ ಅನ್ನೋದು ಒಂದು ಒಮ್ಮೆ ನನಗೆ ಅನಿಸುತ್ತೆ. ಅಥವಾ ನನ್ನ ಅದೃಷ್ಟ ಅಷ್ಟೇನು ಅಂದ್ಕೊಂಡು ಇರಬೇಕು. ಆವಾಗ ನಿಮಗೆ ಒಬ್ಬ ಲೇಮ್ಯಾನಿಂದ ಒಬ್ಬ IAS ಅಧಿಕಾರಿವರೆಗೂ ಮನೋರಂಜನೆ ಅಂದರೆ ಸಿನಿಮಾ ಮಾತ್ರ ಇತ್ತು. ಒಂದು ಸಿನಿಮಾ ಪ್ರಾರಂಭ ಆಗ್ತಾಯಿದೆ ಅಂದ ತಕ್ಷಣ ಅದೊಂದು ದೊಡ್ಡ ಸುದ್ದಿ ಆಗ್ತಿತ್ತು. ಯಾರು ಹೀರೋ, ಯಾರು ಹಿನ್ನೆಲೆ, ಯಾರು ಮ್ಯೂಸಿಕ್ ಡೈರೆಕ್ಟ್ರು, ಯಾವುದು, ಇಂಥದ್ದೆಲ್ಲ ಚರ್ಚೆಗಳಾಗ್ತಿತ್ತು ಸಂಜೆ ಆದರೆ ಅಲ್ಲಿ ಇಲ್ಲಿ ಕೂತಾಗ. ಈಗ ಅದು ಅಂಗೈನಲ್ಲಿ ಅರಮನೆ ಅಂದಂಗೆ ಎಲ್ಲರ ಕೈನಲ್ಲಿ ಮೊಬೈಲ್ ಬಂದುಬಿಟ್ಟಿದೆ. ಮೊಬೈಲೇ ಪ್ರಪಂಚ.
ಈಗ ನಾವು ನೆಕ್ಸ್ಟು ಮೊಬೈಲಿಗೆ ಸಿನಿಮಾ ಮಾಡಬೇಕಾಗಿದೆ. ಯಾಕೆ ಜನ ಥಿಯೇಟ್ರಿಗೆ ಬರ್ತಿಲ್ಲ. ಒಳ್ಳೊಳ್ಳೆ ಯುವಕರು ಬರ್ತಿದ್ದಾರೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ. ಕೆಲವು ಸಿನಿಮಾಗಳನ್ನ ನೋಡ್ತಿದ್ದೆ, ನಮ್ಮ ಹೊಸ ಹೊಸ ಸಿನಿಮಾಗಳು ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ ಹುಡುಗರು. ಒಳ್ಳೊಳ್ಳೆ ನಟರು, ನಟಿಯರು, ಪ್ರತಿಭಾವಂತ ನಿರ್ದೇಶಕರುಗಳೆಲ್ಲ ಬರ್ತಿದ್ದಾರೆ. ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಈಸ್ ಅದು ಸಿನಿಮಾಗಳನ್ನು ನೋಡಲಿಕ್ಕೆ ಜನ ಥಿಯೇಟ್ರಿಗೆ ಬರ್ತಿಲ್ಲ. ನಮ್ಮ ಕನ್ನಡಿಗರಿಗೆ ಅದು ಏನಾಗಿದೆ, ನಮ್ಮ ಕನ್ನಡ ಸಿನಿಮಾಗಳನ್ನು ನೋಡ್ತಿಲ್ಲ. ಕನ್ನಡ ಸಿನಿಮಾ ಚೆನ್ನಾಗಿ ಬರ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಕನ್ನಡದಲ್ಲೂ ಭಾಳ ಅತ್ಯುತ್ತಮ ಸಿನಿಮಾಗಳನ್ನು ಮಾಡ್ತಾಯಿದ್ದಾರೆ. ಈಗ ಒಂದು ಸಿನಿಮಾ ಮಾಡಿ ಸಿನಿಮಾ ಗೆದ್ದರೆ ಅವನು ಮತ್ತೊಂದು ಸಿನಿಮಾ ಮಾಡ್ತಾನೆ. ಗೆಲ್ಲದೆ ಹೋದರೆ ಅವನು ಇನ್ನೊಂದು ಸಿನಿಮಾ ಮಾಡೋಂಥ ಇದೇ ಆಗೋದಿಲ್ಲ. ನನ್ನ ಅತ್ಯಂತ ಆತ್ಮೀಯ ಗೆಳೆಯರ ಮಗ ಮೊನ್ನೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದ. ಸಿನಿಮಾ ಓಡಲಿಲ್ಲ. ಅದು ಓಡಿದರೆ ಇನ್ನೊಂದು 4-5 ಕೋಟಿಯಾಗಿ ಇನ್ನೊಂದು ಸಿನಿಮಾ ಮಾಡ್ರಪ್ಪ ಅಂತ ಅವ್ರ ಮನೆಯವರು. ಅವನು ಅದನ್ನೇ ತೊಗೊಂಡೋಗಿ ಯಾವುದೋ ನನ್ನ ಬಿಸ್ನೆಸ್ ಮಾಡೆ ಅಂತಾರೆ ಈಗ. ಸೊ 248 ಸಿನಿಮಾ 2024 ವರ್ಷದಲ್ಲಿ ಬಿಡುಗಡೆ ಆಗಿರೋದು. 248 ಸಿನಿಮಾ. ಬಹುಶಃ 2-3 ಸಿನಿಮಾಕ್ಕೂ ದುಡ್ಡು ಬಂದಿದೆಯೋ ನನಗೆ ಗೊತ್ತಿಲ್ಲ. ಅದು ಕೊನೆಯಲ್ಲಿ ಒಂದೆರಡು ಮ್ಯಾಕ್ಸ್ ಅಂತ ನಮ್ಮ ಸುದೀಪ್ರವ್ರದ್ದು, ಉಪೇಂದ್ರ ಅವ್ರದ್ದು ಒಂದು ಸಿನಿಮಾ. ನನ್ನ ಸಿನಿಮಾ ಅಲ್ಲಿಗೆ ಆಗಿದೆ. 4 ವಾರ ಓಡಿದೆ. ಓಹೋ, ನಮಗೆ ಸುಮ್ಮನೆ ಹೇಳಲ್ಲ. ಆಮೇಲೆ ಸುಮ್ಮನೆ ಹೇಳ್ಕೋತಾರೆ ಅಷ್ಟು ಕೋಟಿ ಬಂತು, ಇಷ್ಟು ಕೋಟಿ ಬಂತು ಅಂತ. ಅದನ್ನು ಯಾರಾದರೂ ಪ್ರಶ್ನೆ ಮಾಡ್ಬೇಕಾದ್ರೆ ಇನ್ಕಮ್ ಟ್ಯಾಕ್ಸ್ ವರೇ ಮಾಡಬೇಕು. ಎಷ್ಟು ಕೋಟಿ ಬಂದಿದೆ ತೆಗಿಯಪ್ಪ, ಎಲ್ಲಿ ಕಟ್ಟು ನನಗೆ ಬಾಯಲ್ಲಿ ಅಂತ. ಸುಮ್ಮನೆ ಏನೇ ಹೇಳ್ಕೊಳ್ಳೋಕ್ಕೆ, ಒಂದು ಅವ್ರ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ, ಪ್ರಚಾರಕ್ಕೆ ಹೇಳ್ಕೊಳ್ಳೋದಂತ. ಈಗ ನನ್ನದೇ ತಮಟೆ ಸಿನಿಮಾ ಅದ್ಭುತವಾದ ಸಿನಿಮಾ ಅಂತ ಎಲ್ಲ ಹೊಗಳಿದ್ದಾರೆ. ತುಂಬ ಒಳ್ಳೆ ಅಭಿನಯ ಮಾಡಿದರೆ, ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಫಸ್ಟ್ ಟೈಮ್ ಮಗ ನಿರ್ದೇಶಕ, ತಂದೆ ಆ್ಯಕ್ಟ್ ಮಾಡಿರೋಂಥದ್ದು. ಒಂದು ವಿಭಿನ್ನವಾದಂಥ ಒಂದು ಪ್ರಯತ್ನ, ಒಟ್ಟು ಒಂದು ವಿಭಿನ್ನವಾದಂಥ ಸಬ್ಜೆಕ್ಟ್ ತೊಗೊಂಡು ನಾವು ಮಾಡಿದ್ದೀವಿ. ಸಿನಿಮಾ ಎಲ್ಲೆಲ್ಲಿ ಬಿಡುಗಡೆ ಆಗಿತ್ತು ಅಲ್ಲೆಲ್ಲ ಚೆನ್ನಾಗಿ ಹೋಗಿದೆ. ಕೆಲವು ಕಡೆ ಪ್ರಚಾರದ ಕೊರತೆಯಿಂದಾಗಿ ಹೋಗದೇನೂ ಇರ್ಬೋದು. ಇನ್ನೂ ಕೆಲವಾರು ಸೆಂಟ್ರ್ಗಳಲ್ಲಿ ಬಿಡುಗಡೆ ಮಾಡಬೇಕು. ಬಟ್ 4 ವಾರ ಕಂಟಿನ್ಯೂಯಸ್ ಆಗಿ ಓಡಿದೆ. ಒಂದು ಹೆಗ್ಗಳಿಗೆ ಮನೆ 25ನೇ ದಿನದ ಒಂದು ಸಂತೋಷ ಕೂಟವನ್ನು ಮಾಡಿ 25ನೇ ದಿನದ ನೆನಪಿನ ಕಾಣಿಕೆಯನ್ನು ನಮ್ಮೆಲ್ಲ ನಟನಟಿಯರಿಗೆ, ತಂತ್ರಜ್ಞರಿಗೆ ಕೊಟ್ಟಿದ್ದು ಒಂದು ಖುಷಿ ಇದೆ. 25 ದಿನ ಸಿನಿಮಾ ಓಡಿದೆಯಾ ಕನ್ನಡ ಸಿನಿಮಾ ಅನ್ನೋದೇ ಇವತ್ತು ಒಂದು ದೊಡ್ಡ ವಿಷಯ. ಆಗ 25 ವಾರ, 50 ವಾರ, 100 ವಾರ ಓಡ್ತಿದ್ದಂಥದ್ದು ಕಾಲ. ಈಗ ದಿನಗಳಿಗೆ ಬಂದು ಇನ್ಮೇಲೆ ಶೋ ಬರ್ಬೋದು. 4 ಶೋ, 10 ಶೋ, 20 ಶೋ, 25 ಶೋ ಅಂತ ಆ ಮಟ್ಟಿಗೆ ಬಂದು ನಿಂತ್ಕೊಳ್ಳುತ್ತೆ ಅಂತ ಕಾಣುತ್ತೆ. ಸಮಗ್ರ ಟಿ ವಿ ಸಮಗ್ರವಾಗಿ ಭಾಳ ಯಶಸ್ವಿಯಾಗಿ ಬೆಳೀಲಿ, ಕನ್ನಡಿಗರು ಅದನ್ನು ನೋಡಿ ಹಾರೈಸಲಿ ಅಂತ ಹಾರೈಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಮದನ್ ಪಟೇಲ್ ಸರ್ ಅವರ ಜೀವನದಲ್ಲಿ ಸಾಕಷ್ಟು ಏರಿಳಿತವನ್ನು ಕಂಡರು. ಅದು ಅವರ ಪ್ರತಿಯೊಂದು ನಟನಾ ಜೀವನದಲ್ಲಿ ಇರಬಹುದು ಅಥವಾ ಅವರ ವೈಯಕ್ತಿಕ ಜೀವನದಲ್ಲಿ ಇರ್ಬೋದು. ದೊಡ್ಡ ದೊಡ್ಡ ಸವಾಲುಗಳನ್ನು ಕೂಡ ನಾನು ಖುಷಿಯಿಂದ ಸ್ವೀಕರಿಸ್ತೀನಿ, ಕಷ್ಟವನ್ನು ಕೂಡ ನಾನು ಎಂಜಾಯ್ ಮಾಡ್ತೀನಿ ಅನ್ನುವಂಥ ಒಂದು ವಿಶೇಷವಾದಂಥ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರು. ಅದನ್ನೆಲ್ಲವೂ ಕೂಡ ನಾವು ನೆನಪಿಟ್ಕೊಳ್ಬೇಕು. ಇವತ್ತಿನ ದಿನಮಾನಗಳಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳು ಬಂದರೆ ಅದೇ ದೊಡ್ಡದಾದಂಥ ತಲೆನೋವು ಅಂತ ನಾವು ಭಾವಿಸ್ತೀವಿ. ಆದರೆ ಹಿಂದಿನ ಜೀವನ ಹೇಗಿತ್ತು, ಅದರಿಂದ ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು, ಇವೆಲ್ಲವನ್ನು ಮನದಲ್ಲಿಟ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ತೆರೆಮರೆಯ ಕಥೆ ವಿಶೇಷ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಮುಖ್ಯ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.